ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಆಗಿರುವಂತಹ ಷಡ್ಯಂತ್ರದ ಭಾಗವಾಗಿರುವಂತಹ ಬುರುಡೆ ಗ್ಯಾಂಗ್ನ ಪಾತ್ರಧಾರಿ ಆಗಿರುವಂತಹ ಚಿನ್ನಯ್ಯ ಮಾಸ್ಕ್ ಮ್ಯಾನ್ನ ನಿರಂತರವಾದಂತಹ ವಿಚಾರಣೆ SITಯಿಂದ ಆಗ್ತಾನೆ ಇದೆ. ಈ ಮಧ್ಯದ ಬೆಳವಣಿಗೆಯಲ್ಲಿ ಏನಿಷ್ಟು ದಿವಸ ಬೆಳ್ತಂಗಡಿಯಲ್ಲಿದ್ನಲ್ಲ ಈ ಚಿನ್ನಯ್ಯ, ಇದೀಗ ಬೆಳ್ತಂಗಡಿಯಿಂದ ಬೆಂಗಳೂರಿನ ಕಡೆಗೆ ಚಿನ್ನಯ್ಯನನ್ನ SIT ಅಧಿಕಾರಿಗಳು ಕರ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಿನತ್ತ ಚಿನ್ನಯ್ಯನ ಆಗಮನ. ಬೆಂಗಳೂರಿನಲ್ಲಿ ಮಹಜರು ನಡೆಸಲಿರುವಂತಹ SIT ಅಧಿಕಾರಿಗಳು ಚಿನ್ನಯ್ಯನನ್ನ ಕರೆದುಕೊಂಡು ಬರ್ತಾ ಇರುವಂತಹ SIT ಬೆಂಗಳೂರಿನ ಕಡೆ ಬರ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಬುರುಡೆ ತೆಗೆದುಕೊಂಡು ಹೋಗಿದ್ದಾಗೆ ಹೇಳಿದ್ದ ಈತ. ಹೀಗಾಗಿ ಬೆಂಗಳೂರಿನಲ್ಲಿ ಮಹಜರು ನಡೆಸೋದಕ್ಕೆ SIT ಅಧಿಕಾರಿಗಳು ತಯಾರಿ ನಡೆಸಿಕೊಳ್ತಾ ಇದ್ದಾರೆ. ಬೆಂಗಳೂರಿಗೆ ಕರೆತರ್ತಾ ಇದ್ದಾರೆ ಚಿನ್ನಯ್ಯನನ್ನ. ಬೆಳ್ತಂಗಡಿಯಲ್ಲಿ ಇಷ್ಟು ದಿವಸ ಇದ್ರೂ ಅಲ್ಲಿ ವಿಚಾರಣೆ ಆಗ್ತಾ ಇತ್ತು. ಇದೀಗ ಈತನೇ ಹೇಳಿರುವಂತೆ ಅವರ ವಿಚಾರಣೆಯಲ್ಲಿ ಚಿನ್ನಯ್ಯ ಬೆಂಗಳೂರಿನಿಂದ ಬುರುಡೆಯನ್ನ ತೆಗೆದುಕೊಂಡು ಬಂದು ಪೊಲೀಸರ ಎದುರು ಸರೆಂಡರ್ ಆಗಿದ್ದ. ಅಲ್ಲಿಂದ ಪ್ರಾರಂಭವಾದಂಥ ಈ ಒಂದು ಪ್ರಕರಣ. ಹೀಗಾಗಿ ಪ್ರಮುಖವಾದಂಥ ವಿಚಾರ ಇದರಲ್ಲಿ ಸ್ಥಳ ಮಹಜರು. ಅದರಲ್ಲಿ ಈತ ಮೂಲವಾಗಿ ಎಲ್ಲಿಂದ ಬುರುಡೆಯನ್ನು ತೆಗೆದುಕೊಂಡು ಬಂದಿದ್ದ. ಹೀಗಾಗಿ ಬೆಂಗಳೂರು ಆದಂಥ ಕಾರಣಕ್ಕೆ ಬೆಂಗಳೂರಿಗೆ ಚಿನ್ನಯ್ಯನನ್ನ ಬಿಗಿ ಭದ್ರತೆಯೊಂದಿಗೆ SIT ಅಧಿಕಾರಿಗಳು ಕರೆದುಕೊಂಡು ಬರ್ತಾ ಇದ್ದಾರೆ. ಇಲ್ಲಿಯ ತನಕವೂ ಕೋರ್ಟ್ ಆದೇಶದ ನಂತರದಲ್ಲಿ ಚಿನ್ನಯ್ಯನನ್ನ 10 ದಿನಗಳ ಕಾಲ SITಯ ಕಸ್ಟಡಿಗೆ ಕೊಡಲಾಗಿತ್ತು. ಇದರ ಪ್ರಕ್ರಿಯೆಯಲ್ಲಿ ಈತನನ್ನ ನಿರಂತರವಾದಂಥ ವಿಚಾರಣೆ, ತೀವ್ರವಾದಂಥ ವಿಚಾರಣೆ ಆಗ್ತಾ ಇದೆ, ಎಲ್ಲ ಆಯಾಮದ ವಿಚಾರಣೆ. ಹೀಗಾಗಿ ಇವರು ಏನು ಪ್ರಶ್ನೆಗಳ ಸುರಿಮಳೆಯನ್ನು ಇಡ್ತಾ ಇದ್ದಾರೆ ಚಿನ್ನಯ್ಯನ ಎದುರುಗಡೆ, ಈತ ಈ ಷಡ್ಯಂತ್ರದ ಭಾಗವ, ಇದರಲ್ಲಿ ಸತ್ಯ ಅಡಗಿದೆಯಾ ಅಥವಾ ಏನಾದರೂ ನಿಜವಾಗಿಯೂ ಅಲ್ಲಿ ಆ ಒಂದು ಜಾಗದಲ್ಲಿ ಈ ಥರದ್ದೆಲ್ಲ ಆಗಿದೆಯಾ, ಈತನ ಭಾಗಿತ್ವ ಇದರಲ್ಲಿದೆಯಾ, ಈತನೇ ಪ್ರತ್ಯಕ್ಷದರ್ಶಿಯ, ಕೆಲವು ಸಂದರ್ಶನದಲ್ಲಿ ಹೇಳಿರುವಂತೆ ಎಲ್ಲ ಪ್ರಕರಣಗಳನ್ನು ಒಟ್ಟಾಗಿಸಿ ಎಲ್ಲ ಆಯಾಮದ ತನಿಖೆಗೆ SIT ಅಧಿಕಾರಿಗಳು ಎಲ್ಲ ರೀತಿಯಲ್ಲೂ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ, ಕಾರ್ಯೋನ್ಮುಖರಾಗಿದ್ದಾರೆ. ಮುಂದುವರಿದ ಭಾಗದಲ್ಲಿ ಬೆಂಗಳೂರಿಗೆ ಈತನನ್ನು ಕರೆದುಕೊಂಡು ಬರ್ತಾ ಇದ್ದಾರೆ. ಬುರುಡೆಯನ್ನು ತೆಗೆದುಕೊಂಡು ಬಂದಂಥದ್ದು ಈತ ಬೆಂಗಳೂರಿನಿಂದಲೇ, ಅಂದರೆ ಅಲ್ಲಿಂದ ತಗೊಂಡು ಬಂದಿದ್ರು, ಅದನ್ನು ಇಲ್ಲಿ ಇರಿಸಿಕೊಂಡಿದ್ದ. ಇಲ್ಲಿಂದ ಪುನಃ ಧರ್ಮಸ್ಥಳಕ್ಕೆ ಹೋಗಿ ಈತ ಪೊಲೀಸರ ಎದುರು ಶರಣಾಗ್ತಾನೆ. ಹೀಗಾಗಿ ಇಲ್ಲಿಯೂ ಕೂಡ ಈತ ವಾಸವಿದ್ದಂಥ ಜಾಗ ಇರಬಹುದು. ಈ ಸ್ಥಳ ಮಹಜರ್ ಪ್ರಕ್ರಿಯೆ ಬುರುಡೆ ವಿಚಾರವಾಗಿ ಪ್ರಮುಖವಾಗಿ ಮೊದಲಿಗೆ ಈತ ಏನು ತೆಗೆದುಕೊಂಡು ಬಂದಲ್ಲ, ಆ ಬುರುಡೆ ವಿಚಾರವಾಗಿ ಸ್ಥಳ ಮಹಜರನ ಅಗತ್ಯತೆ ಇದೆ. ಹೀಗಾಗಿ ಈತನನ್ನ ಪೊಲೀಸ್ ಬಿಗಿ ಭದ್ರತೆಯೊಂದಿಗೆ ಮುಂದಿನ ಹಂತದ ವಿಚಾರಣೆ, ಮುಂದಿನ ಹಂತದ ಸ್ಥಳ ಮಹಜರ ಪ್ರಕ್ರಿಯೆಗೆ ಚಿನ್ನಯ್ಯನನ್ನ ಬೆಂಗಳೂರಿಗೆ ಕರೆದುಕೊಂಡು ಬರ್ತಾ ಇದ್ದಾರೆ ಇವತ್ತು.